ಮಾಣಿಕ್ಯ ಚಿತ್ರದ ನಟಿ ರಾನ್ಯಾ ರಾವ್ಗೆ ಇದು ಬಿಗ್ ಡೇ. ಕೋರ್ಟ್ನಲ್ಲಿಂದು ನಟಿ ರಾನ್ಯಾ ರಾವ್ ಜಾಮೀನು ಭವಿಷ್ಯ. ಕೆಜಿ ಗಟ್ಟಲೆ ಚಿನ್ನ ಹೊತ್ತು ತಂದಿದ್ದ ರಾನ್ಯಾಗೆ ಸಿಗತ್ತಾ ಬೇಲ್? ಕೋರ್ಟ್ನಲ್ಲಿ ಇವತ್ತು ನಟಿ ರಾನ್ಯಾ ರಾವ್ ಜಾಮೀನು ಭವಿಷ್ಯ. ಕೆಜಿ ಗಟ್ಟಲೆ ಚಿನ್ನವನ್ನ ಹೊತ್ತು ತಂದಿದ್ದ ರಾನ್ಯಾಗೆ ಬೇಲ್ ಸಿಗತ್ತಾ? ಜೈಲೇ ಗತಿಯಾಗುತ್ತಾ? ಬೇಲ ಜೈಲ ಅನ್ನೋದು ಇವತ್ತು ನಿರ್ಧಾರವಾಗುತ್ತೆ. ಜೈಲಿನಲ್ಲಿದ್ದಾಗಲೇ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ರಾನ್ಯಾ ಕುಟುಂಬಸ್ಥರು. ಮೊನ್ನೆ ವಿಶೇಷ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಅಂತ್ಯ ಆಗಿತ್ತು. ಇವತ್ತಿನ ತೀರ್ಪಿನ ಮೇಲೆ ಐಪಿಎಸ್ ಪುತ್ರಿಯ ಭವಿಷ್ಯ ನಿಂತಿದೆ. ಮಾಣಿಕ್ಯ ಚಿತ್ರದ ನಟಿ ರಾನ್ಯಾ ರಾವ್ಗೆ ಬಿಗ್ ಡೇ. ಕೋರ್ಟಿನಲ್ಲಿಂದು ನಟಿ ರಾನ್ಯಾ ರಾವ್ ಜಾಮೀನು ಭವಿಷ್ಯ. ಕೆಜಿ ಗಟ್ಟಲೆ ಚಿನ್ನವನ್ನ ಹೊತ್ತು ತಂದಿದ್ದ ರಾನ್ಯಾಗೆ ಇವತ್ತು ಸಿಗತ್ತಾ ಬೇಲ್? ಜೈಲ ಬೇಲ? ಇಂದು ವಿಶೇಷ ಕೋರ್ಟ್ನಿಂದ ಜಾಮೀನು ಮಂಜೂರಾಗತ್ತಾ? ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಇಂದನೇ ವಾದ ಪ್ರತಿವಾದ ಎಲ್ಲವೂ ಕೂಡ ಆಲಿಸಿದ್ರು. ಇಂದುಗೆ ಆದೇಶವನ್ನ ಕಾಯ್ದಿರಿಸಿತ್ತು ಕೋರ್ಟ್. ಅವತ್ತು ಆದೇಶವನ್ನ ಹೊರ ಹಾಕಿರಲಿಲ್ಲ. ಬಟ್ ಇವತ್ತು ಏನಾಗತ್ತೆ? ಎರಡು ಲಾಯರ್ ವಾದ ಪ್ರತಿವಾದವನ್ನ ಆಲಿಸಿ ಇವತ್ತು ತೀರ್ಪಿನ ಮೇಲೆ ನಿಂತಿದೆ. ಇನ್ ಕೇಸ್ ಏನಾದರೂ ಬೇಲ್ ಸಿಕ್ಕಿದ್ರೆ ಮುಂದೆ ಏನ್ ಮಾಡಬಹುದು ನಟಿ ಅಂತ ಹೇಳಿ. ಜಾಮೀನಿನ ಮೇಲೆ ಆಕೆ ಭವಿಷ್ಯ ಇರುವುದು. ತನಿಖಾ ಸಂಸ್ಥೆಗಳು ನೀಡುವ ನೋಟಿಸ್ಗಳಿಗೆ ಆಕೆ ಸ್ಪಂದನೆಯನ್ನ ಕೊಡಬೇಕು. ಅಂದ್ರೆ ಷರತ್ತುಗಳನ್ನು ಹಾಕಿರ್ತಾರೆ, ಎಲ್ಲೂ ಹೋಗಂಗಿಲ್ಲ. ಹಿಂಗೆಲ್ಲ ದುಬೈ ಗಿಬಾಯ್ಗೆಲ್ಲ 10 ಸಲ ಹೋಗಾಗಿಲ್ಲ. ಅವ್ರು ಕರ್ದಾಗ ಕೋರ್ಟ್ಗೆ ಹೋಗಬೇಕು. ರಾನ್ಯಾಳಿಗೆ ಕೆಲ ಷರತ್ತುಗಳನ್ನ ಹಾಕ್ತಾರೆ. ಒಂದ್ ವೇಳೆ ಬೇಲ್ ಅರ್ಜಿ ವಜಾಗೊಳಿಸಿದ್ರೆ ಜೈಲೇ ಗತಿ. ಬೇಲ್ ಅರ್ಜಿ ಸಿಕ್ಕು ಆ ಪ್ರತಿ ಏನಾದ್ರು ಕೈ ಸೇರಿದ ಮೇಲೆ ಆ ಪರಪ್ಪನ ಅಗ್ರಹಾರದಿಂದ ಹೊರಬರ್ತಾರೆ. ಇಲ್ಲಾಂದ್ರೆ ಅಲ್ಲೇ ಉಳಿಬೇಕಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಬೇಲ್ಗೆ ಮೇಲ್ಮನವಿ ಸಲ್ಲಿಸೋದಿಕ್ಕೆ ಸೆಷನ್ಸ್ ಕೋರ್ಟ್ ಮೊರೆ ಹೋಗೋ ಸಾಧ್ಯತೆ ಕೂಡ ಇದೆ. ಸಿಗದೆ ಹೋದ್ರೆ ಸೆಷನ್ಸ್ ಅಥವಾ ಹೈಕೋರ್ಟ್ ಅನ್ನ ಸಂಪರ್ಕಿಸಬಹುದು. ಸೆಷನ್ಸ್ ಅಲ್ಲೂ ಸಿಗೋ ಡೌಟ್ ಅಂತಾದ್ರೆ ಸೀದಾ ಹೈಕೋರ್ಟ್ಗೆ ಹೋಗೋದು. ಒಂದು ವೇಳೆ ಬೇಲ್ ಅರ್ಜಿ ವಜಾಗೊಳಿಸಿದ್ರೆ ಜೈಲೇ ಗತಿಯಾಗತ್ತೆ ನಟಿಗೆ. ಮೊನ್ನೆ ವಿಶೇಷ ಕೋರ್ಟ್ನಲ್ಲಿ ಎಲ್ಲ ವಾದ ಪ್ರತಿವಾದ ಅಂತ್ಯ ಆಗಿದ್ದು ಇವತ್ತು ಆದೇಶದ ಮೇಲೆ ಆಕೆಯ ಭವಿಷ್ಯ ನಿಂತಿರೋದು. ಸೊ ಕೋರ್ಟ್ನಲ್ಲಿ ಏನಾಗುತ್ತಿವತ್ತು ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ. ಸೊ ಒಂದಷ್ಟು ಬಾಂಡ್ ಕೊಡಬೇಕು, ಒಂದಷ್ಟು ಶ್ಯೂರಿಟಿಗಳನ್ನು ಹಾಕಬೇಕು, ಅದು ಕಾಮನ್. ಬಟ್ ಅದ್ರ ಜೊತೆಗೆ ಈಗ ಇಡಿ, ಕೇವಲ ಇಡಿ ಮಾತ್ರ ಅಲ್ಲ, CBI ತನಿಖೆ ಆಗಿರ್ಬೋದು, DRI ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗ ಕಾರ್ಯಾಚರಣೆಗೆ ಇಳಿದಿರೋದ್ರಿಂದಾಗಿ, ಸೊ ದಾಖಲೆಗಳು ಸಿಕ್ಕಿರೋದ್ರಿಂದಾಗಿ ಅವ್ರು ಕರೆದಾಗ ಹೋಗಿ ವಿಚಾರಣೆಗೆ ಹಾಜರಾಗಬೇಕು. ನಾನಿಲ್ಲ, ರಾಜ್ಯ ಬಿಟ್ಟು ಹೋಗಿದ್ದೀನಿ, ದೇಶ ಬಿಟ್ಟು ಹೋಗಿದ್ದೀನಿ, ಇದೆಲ್ಲ ಇಲ್ಲ. ಅವ್ರ ಪಾಸ್ಪೋರ್ಟ್ಗಳನ್ನು ತಗೊಳ್ತಾರೆ, ವೀಸಾ ಕ್ಯಾನ್ಸಲ್ ಮಾಡಿಸ್ತಾರೆ. ಸೊ ಪ್ರತಿಯೊಂದು ಇರತ್ತೆ. ಬೇಲ್ ಸಿಕ್ಕಿಲ್ಲ ಅಂದರೆ ಸೆಷನ್ಸ್ ಅಥವಾ ಹೈಕೋರ್ಟ್ ಸಂಪರ್ಕಿಸ್ತಾರೆ. PMLA ಕಾಯ್ದೆ ಅಡಿಯಲ್ಲಿ ರಾನ್ಯಾ ಮೇಲೆ ಮತ್ತೊಂದು ಕೇಸ್ ದಾಖಲಾಗಿದೆ. ಹವಾಲಾ ಅಕ್ರಮ ಹಣ ಬಳಕೆಯ ಶಂಕೆಯ ಮೇಲೆ ಕೇಸ್ನಲ್ಲಿ ಮನಿ ಲ್ಯಾಂಡರಿಂಗ್ ಆಗಿರುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಿ PMLA ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಹವಾಲಾ ಹಣ ಬಳಕೆ ನಿಜಕ್ಕೂ ಆಯ್ತಾ? ECIR ದಾಖಲೆಗಳಲ್ಲಿ ಬಯಲಾಗಿದೆಯಂತೆ. ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿದಂತಹ ನಟಿ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಹವಾಲಾ ಅಕ್ರಮ ಹಣ ಬಳಕೆಯಾಗಿರೋ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಕೇಸ್ನಲ್ಲಿ ಮನಿ ಲ್ಯಾಂಡರಿಂಗ್ ಆಗಿರುವುದು ಮೇಲ್ನೋಟಕ್ಕೆ ಪತ್ತೆಯಾಗ್ತಾ ಇದೆ. PMLA ಕಾಯ್ದೆ ಅಡಿಯಲ್ಲಿ ರಾನ್ಯಾ ಮೇಲೆ ಮತ್ತೊಂದು ಕೇಸ್ ದಾಖಲಾಗಿದ್ದು, DRI ಟೀಮ್ನ ದಾಖಲೆ ಆಧಾರದ ಮೇಲೆ ಇಡಿ
ಇಸಿಆರ್ಐ ದಾಖಲಿಸಿ ಬೆಂಗಳೂರಿನ 9 ಕಡೆಗೆ ದಾಳಿ ಮಾಡಿದ್ದಾರೆ. ಅಲ್ಲಿ ಮಹತ್ವದ ದಾಖಲೆಗಳು ಸರಿಸುಮಾರು ಒಂದು 2-3 ಬ್ಯಾಗ್ನಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರಂತೆ ಹಿರಿಯ ಅಧಿಕಾರಿಗಳು ಕೂಡ. ಇತ್ತ ಹವಾಲಾ ಹಣ ಬಳಕೆಯಾಗಿರೋದು ಕನ್ಫರ್ಮ್ ಆದರೆ ಮತ್ತಷ್ಟು ಫಿಟ್ ಆಗೋದಂತೂ ಹೌದು ನಟಿ. ಒಂದು ಕಡೆ ಬೇಲ್ ಭವಿಷ್ಯ, ಇನ್ನೊಂದು ಕಡೆ ಹವಾಲಾ ದಂಧೆಯ ವಿಚಾರ. PMLAನಲ್ಲಿ ರಾನ್ಯಾ ಮೇಲೆ ಕೇಸ್ ದಾಖಲಾಗಿರುವುದು. ಸೊ ಮತ್ತಷ್ಟು ನಟಿಗೆ ಶಾಕ್ ಮೇಲೆ ಶಾಕ್ ಆದಿದೆ.